ಯಾವುದು ಒಂದಕ್ಕೆ ಸಮ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತೇನೆ ನಾನು. ನೀವು ಸ್ಥಾನ ಬೆಲೆ ಹಾಕ್ಕೋಬೇಕಾಗ್ತದೆ, ಅಂದ್ರೆ ನಿಮಗೆ ಈಸಿಯಾಗಿ ತಿಳಿತದದು. ಮಾಡ್ರಿ, ಟೈಮ್ ಕೊಟ್ಟದ, ಲಕ್ಷ ಕೊಟ್ಟು ನೋಡ್ರಿ. ಭಾಳ ಇಂಪಾರ್ಟೆಂಟ್ ಗಣಿತೀವಿ ಎಲ್ಲ. ನೋಡಿ, ಒಂದು ಯಾವುದು ಬರ್ತದ, ಯಾವುದು ಒಂದಕ್ಕೆ ಸಮ ಅಂತ ಕೇಳ್ಯಾರ ಅವ್ರು. ನಾವು ಹೆಂಗೆ ಮಾಡ್ಕೋಬೇಕು ಅನ್ನೋದು ನೀವು ಒಂದು ಸಲ ನೋಡಿಬಿಟ್ರಿ ಅಂದ್ರೆ ಗೊತ್ತಾಗ್ಬಿಡ್ತದೆ. ತಿಳಿದ್ರಲ್ಲ ನಿಮಗೆ? ಈಗ ನಾ ತಿಳಿಸ್ತೇನೆ ನೋಡ್ರಿ. ಇಲ್ಲಿ 304 ಎರಡ್ಲೆ ಇದನ್ನ ಗುಣಾಕಾರ ಮಾಡ್ಕೋರಿ. ಯಾಕಂದ್ರೆ 304 ಇಲ್ಲಿ ಹಚ್ಕೋರಿ, 300 ದಶಮಾಂಶ ತೆಗೀರಿ, 20 ಹಚ್ಕೋರಿ, ತಳಗ 304 ಹಚ್ಕೋರಿ, ಗುಂಡ್ಲೆ 2 ಹಚ್ಕೋರಿ. ಈಗ ಏನಾಗಿದೆ, ಮೇಲೆ ಸ್ಥಾನ ಬೆಲೆ ಎಷ್ಟದ ನೋಡ್ಕೋರಿ, ಅದನ್ನು ತಿಳ್ಕೊಬೇಕು. ಮೊದಲು ಸ್ಥಾನ ಬೆಲೆ ಎಷ್ಟದ, 1000 ಅದ ನೋಡ್ರಿ. ಈಗ ಇದು 300 ಹೋಯ್ತಾ, ಈ 304 ಹೋಯ್ತು, 2 ಒಂದಲೇ 2 ಹತ್ತಲೆ. ಆಮೇಲೆ ಈ 0 ಹೊತ್ತು, ಈ 0 ಬಂತು. ಎಷ್ಟು ಬಂತಿದ್ರ ಉತ್ತರ? 101. ಅಂದ್ರೆ 0.01 ಬಂತು ನೋಡ್ರಿ. ಸರಿಯಾಗಿ ನೋಡ್ಕೊರಿ ತಿಳ್ಕೊಂಡು. ನಾ ಇನ್ನೊಂದ್ಸಲ ತಿಳಿಸಿದ್ದನ್ನು ನಾ ಹೆಂಗೆ ಹಾಕಿದೆ ಅನ್ನೋದು ಸರಿಯಾಗಿ ತಿಳ್ಕೊಬೇಕು ನೀವು. ಅಂದ್ರೆ ನಿಮ್ಗೆ ಗುರ್ತಾಗ್ತದೆ ಗಣಿತ ಹೆಂಗೆ ಮಾಡ್ತಾರೆ. ಅದು ನಿಮಗೆ ತಿಳಿತಿಲ್ಲ ನೋಡ್ರಿ. ಹೆಂಗೆ ಹಾಕೋಬೇಕು ಅನ್ನೋದು ಸ್ಥಾನ ಬೆಲೆಯನ್ನು ತೋರಿಸಿದ್ನ ನೋಡ್ರಿ. ಎಷ್ಟು ಸರಳವ ನೋಡ್ರಿ. ಏನು ಮಾಡೋದು, 304 ದಶಮಾಂಶ ತೆಗೀರಿ, 20 ಇಡ್ರಿ. ಆಮೇಲೆ 304 ಇಡ್ರಿ, ಗುಂಡ್ಲೆ 2 ಇಡ್ರಿ, ಈಕ್ವಲ್ ಅದು. ಈಗ ಇದರ ಸ್ಥಾನ ಬೆಲೆ ತಳಗೆ ಕೊಡ್ರಿ. ಈಗ ತೆಗೀರಿ, 304 ಒಂದಲೇ 304 ಒಂದಲೇ 2 ಒಂದಲೇ 2 ಹತ್ತಲೆ. ಇದು 1 0 ಇದೊಂದು 0 ತೆಗೆದಾಗ ಏನು ಬಂತು? 101 ಬಂತು. ಅದು ದಶಮಾಂಶದಾಗ ಏನಾಯ್ತು? 0.1 ಆಯ್ತು. ಇಷ್ಟೇ ನೀವು ಮಾಡಬೇಕಾದದ್ದು. ಈಗ ಒಂದು ನಾ ಲೆಕ್ಕ ತಿಳಿಸಿನಿ. ಈಗ ಇದನ್ನು ನೋಡಿ ನೀವು ಮುಂದಿನ ಮಾಡ್ತಿದ್ರೆ ಮಾಡಿ. ಒಂದು ಗಣಿತ ನಾನು ನಿಮಗೆ ತಿಳಿಸಿದ್ರು, ಇದು 0.1 ಬಂತು, ಇದು 1 ಆಗಲಿಲ್ಲ. ಇನ್ನು ಮುಂದಿನ ಮಾಡಿ ನೋಡ್ರಿ. ಸ್ಥಾನ ಬೆಲೆ ಹಾಕೊಳ್ಳೋದ್ರಿಂದ ಗೊತ್ತಾಗ್ತದೆ ನಿಮಗೆ. ಭಾಳ ಸರಳ ಅದು ಸ್ಥಾನ ಬೆಲೆ ಹಾಕೊಂಡು ಮಾಡೋದು. ದಶಮಾಂಶ ತೆಗೆದು ಇಟ್ಬಿಡ್ರಿ ತಾಳೆ. ಓಕೆ, ಮಾಡೋದಾಗ್ಯದ? ಓಕೆ, ಮಾಡೋದಾಗಿದ್ದರೆ ಮಾತ್ರ ವಿಡಿಯೋ ಆನ್ ಮಾಡಿರಿ, ಇರ್ಲಿಕ್ಕೆ ಮಾಡಬೇಡ್ರಿ. ನೋಡ್ರಿ, ಈಗ ದಶಮಾಂಶ ತೆಗೀರಿ. ಇದನ್ನು 304 ಆಯ್ತು. ಇದನ್ನು ದಶಮಾಂಶ ಇಲ್ಲೇ ಇಲ್ಲ, ಅದು 20 ಇಡ್ರಿ. ಅದನ್ನ ಕರೆಕ್ಟ್ ಇಟ್ಬಿಡ್ರಿ. ಅದನ್ನ ಸರ್ವಾಸವಾಗಲಿ. ಇದನ್ನು 304 ಇಟ್ಟುಬಿಡ್ರಿ. ಕುಂಡ್ಲೆ ಇದನ್ನು 2 ಇಡ್ರಿ. ಇಲ್ಲಿ ಮುಂದೆ ಕೂತು ಒಂದು ಗೆರೆ ಹಾಕಿರಿ, ಇದಕ್ಕೂ ಹಾಕಿರಿ. ಇದರ ಸ್ಥಾನ ಮೇಲೆ 100 ಮ್ಯಾಲೆ ಕೊಡ್ರಿ. ಇದರ ಸ್ಥಾನ ಮೇಲೆ 3 ಅದ, ತಳಗೆ ಕೊಡ್ರಿ. ತೆಗೀರಿ. 304 ಒಂದಲೇ 304 ಒಂದಲೇ 2 ಒಂದಲೇ 2 ಹತ್ತಲೆ. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋರಿ. ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು, ಇದು ಹೊತ್ತು, ಇದು ಹೊತ್ತು, ಇದು ಹೊತ್ತು, ಇದು ಹೊತ್ತು. ಅಂದ್ರೆ 1/1 ಅಂದರೆ ಎಷ್ಟಾಯ್ತು? 1/1 = 1. ಉತ್ತರ ಸಂಖ್ಯೆ ಯಾವ್ದಾಗ್ತದೆ? ಬಿ ಆಗ್ತದೆ. ನೋಡ್ರಿ, ಹಿಂಗೆ ತಿಳ್ಕೊಬೇಕು ಗಣಿತಗಳನ್ನು. ಇವತ್ತೊಂದು ಮೈಂಡ್ ನೋಡ್ರಿ, ಅದ್ರ ಉತ್ತರ ಬೇರೆ ಬರ್ತದೆ. ಅಟ್ಲೀಸ್ಟ್ ನಿಮ್ಗೆ ನಾಲೆಜ್ ಬರ್ತದೆ. ಈಗ ಉತ್ತರ ಬಂದದ ಅಂದ್ರೆ ನೀವು ಗಣಿತನ್ನ ಮಾಡಲಿಕ್ಕೆ ಹೋಗಬಾರ್ದು. ತಿಳಿತಲ್ಲ? ಉತ್ತರ ಸಂಖ್ಯೆ ಬಿ ಬಂದುಬಿಟ್ಟದ. ಈಗ ಆಲ್ರೆಡಿ ನಿಮಗೆ ನಾ ತಿಳಿಸಿನಿ, ಬಿ ಬಂದದ. ಈಗ ಉತ್ತರ ಮುಂದಿನ ಪ್ರಾಕ್ಟಿಕಲ್ಗೆ ನಿಮ್ಮ ರಿವಿಷನ್ಕ್ಕಾಗಿ ಮುಂದಿನ ಗಣಿತಗಳು ಮಾಡ್ರಿ. ನೋಡ್ರಿ, ಈಗ ಇದನ್ನ ದಶಮಾಂಶ ತೆಗೀರಿ. 304 ಆಯ್ತು, ಇದು 20 ಅದ. ನೋಡಿ, ಸರ್ವಾಸ ಬಾಗಿಲು ಹಾಕ್ರಿ. ಇದು ದಶಮಾಂಶ ತೆಗೀರಿ. 304 ಆಯ್ತು. ಇದನ್ನ 2 ಇಡ್ರಿ. ಇದರ ಸ್ಥಾನ ಬೆಲೆ ತಳಕ್ ಕೊಡ್ರಿ. ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡ್ರಿ. ನೋಡಿ, 2 ಒಂದಲೇ 2 ಹತ್ತಲೆ. ಈ 304 ಹೊತ್ತು, ಈ 304 ಹೊತ್ತು. ಇದೊಂದು ಹೊತ್ತು 0, ಇದೊಂದು 0 ಹೊತ್ತು. ಎಷ್ಟು ಬಂತಿದ್ರು ಉತ್ತರ? 1/10 ಬಂತು. ಇದರ ಬೆಲೆ 0.1 ಬಂತು. ಇಷ್ಟು ನೀವು ಪರ್ಫೆಕ್ಟ್ ಆಗ್ಬೇಕು ಗಣಿತದಾಗ. ದಶಮಾಂಶ ತೆಗೀರಿ. 304 ಆಯ್ತು, ಗುಂಡ್ಲೆ 20, ತಳಗೆ ಸರಾಸ ಮೇಲೆ ಹಾಕ್ರಿ. 304 ಅದ, ಗುಂಡ್ಲೆ 2 ಇಡ್ರಿ. ಇದರ ಸ್ಥಾನ ಮೇಲೆ ತಳಗೆ ಕೊಡ್ರಿ. 3 ಅದ,
ತಳ ಕೊಡ್ರಿ ಇದ್ರ ಸ್ಥಾನ ಬೆಲೆ, ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡ್ರಿ, ತೆಗಿರಿ 2 ಒಂದಲೆ 2 ಹತ್ತಲೆ, ಈ 304 ಒಂದಲೆ 304 ಒಂದಲೆ, ಇವೆರಡು ಸೊನ್ನೆ ಅದು ಇವೆರಡು ಸೊನ್ನೆ ಅದು, ಇದು ಇದ್ರ ಬೆಲೆನೂ ಎಷ್ಟು ಆಯ್ತು 1/10 ಬಂತು = 0.1. ಅಂದ್ರೆ ಉತ್ತರ ಸಂಖ್ಯೆ ಯಾವ್ದಾಯ್ತು? ಬಿನೇ ಒಂದು ಬಂದದ ಉತ್ತರ. ಹಿಂಗೆ ತಿಳ್ಕೊಬೇಕು. ಅಲ್ಲೇ 1.09 ಇಂಟು 5.988ಕ್ಕೆ ಹತ್ತಿರದ ಬೆಲೆ ಯಾವುದು? ಅದನ್ನ ಅಂದಾಜ್ ಮೇಲೆ ಇಷ್ಟು ಸರಳದ, ಅದು ಮಾಡಿದ್ರೆ ಭಾಳ ಸರಳದ, ಭಾಳ ಅಂದ್ರೆ ಭಾಳ ಸರಳ. ಏನು ಒಟ್ಟು ಗಣಿತ ಮಾಡಲಾರ್ದ ಉತ್ತರ ಹಾಕ್ಬೋದು ನೀವು ಅದನ್ನು. ಈಗ 2 ರೀತಿ ಒಳಗೆ ಕಲಿಸ್ತೇನೆ ನಾನು, ಭಾಳ ಈಸಿ ಟ್ರಿಕ್ಸ್ಗಳನ್ನು ಕೊಡ್ತಾನೋ ನೋಡ್ರಿ. 1.09 ಗುಂಡ್ಲೆ 5.908 ಹತ್ತಿರದ ಬೆಲೆ ಅಂದ್ರೆ ಪೂರ್ಣ ಸಂಖ್ಯೆ. ಇದನ್ನ ಎಷ್ಟು ಮಾಡ್ಕೋತೀರಿ? ಪೂರ್ಣ ಸಂಖ್ಯೆ ಮಾಡ್ಕೋಬೇಕಾದ್ರೆ ಇಲ್ಲಿ ನಾವು ಏನು ಮಾಡಬೇಕು? ಒಮ್ಮೆ 0 ಅದ ಅಂದ್ರೆ ಇದನ್ನ ನಾವು 1.1 ಮಾಡ್ಕೋಬೇಕು. ಯಾಕೆ 9 ಇದ್ದದ್ದನ್ನು ಈ ಕಡೆ 1 ಮಾಡ್ಕೋಬೇಕು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ತಿಳಿತಲ್ಲ? ಯಾವುದೇ ಒಂದು ಲೆಕ್ಕ ಮಾಡಬೇಕಾದ್ರೆ ನಾವು ಇದರದ ಅಂದಾಜು ಬೆಲೆ ಎಷ್ಟಾಗ್ತದ? ಪೂರ್ಣ ಸಂಖ್ಯೆಗೆ ನೀವು ಕಂಡು ಹಿಡಿಬೇಕಂದ್ರೆ 1 ಆಗಿಬಿಡುತ್ತದೆ ಇದು ಪೂರ್ಣ ಸಂಖ್ಯೆ. ನೀವು ಪೂರ್ಣ ಸಂಖ್ಯೆಗೆ ಅಂದಾಜು, ಹತ್ತಿರದ ಅಂದಾಜು ಬೆಲೆ ಅಂದ್ರೆ ಮೇಲೆ ಪೂರ್ಣ ಸಂಖ್ಯೆ, ಇದರ ಬೆಲೆ 1 ಆಯ್ತು. ಆಮೇಲೆ ಇದರದ್ದು ಪೂರ್ಣ ಸಂಖ್ಯೆ ಎಷ್ಟಾಗ್ತದ? ಇಲ್ಲಿ ಮುಂದೆ ಅಂಕೆ ಇದಕ್ಕಿಂತ ದೊಡ್ಡದಾಗಿದೆ 6 ಆಯ್ತು. 6 ಒಂದಲೆ 6 ಆಯ್ತು. ಉತ್ತರ ಸಂಖ್ಯೆ ಎಷ್ಟು ಬಂತು? ಬಿ ಬಂದ್ಬಿಡ್ತು. ನೋಡ್ರಿ ಸರಿಯಾಗಿ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ಕೋಬೇಕು. ಇದ್ರದ್ದು ಅಂದಾಜು ಬೆಲೆ ಎಷ್ಟಾಗ್ತದೆ? ಮುಂದೆ 4ಕ್ಕಿಂತಲೂ ಚಿಕ್ಕದದ ಅಂದ್ರೆ 1 ಇಟ್ಕೋರಿ, ಗುಂಡ್ಲೆ ಮಾಡ್ರಿ. ಇಲ್ಲಿ 5 ಅದ, ಮುಂದೆ ಇದನ್ನ ನಾವು ಪೂರ್ಣ ಸಂಖ್ಯೆ ಮಾಡ್ಕೋಬೇಕಾದ್ರೆ ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದದ ಅಂತಂದ್ರೆ ಇದ್ರಾಗ 5ರಾಗ 1 ಕೂಡಿಸ್ರಿ, 6 ಆಯ್ತು. 6 ಒಂದಲೆ 6, ಉತ್ತರ ಸಂಖ್ಯೆ ಬಿ. ಇನ್ನೊಂದು ರೀತಿ ನಾವು ಖಾತ್ರಿ ಮಾಡ್ಕೋಬೇಕು ಒಂದು ಸ್ವಲ್ಪ ಯಾವಾಗಲಿ. ಇಲ್ಲಿ 5.0 ಇದು 5.908 ಗುಂಡ್ಲೆ 1.09 ಅದ. ಈಗ ನೀವು ಇದು 5.908 ಗುಂಡ್ಲೆ 109 ಮಾಡ್ಕೋರಿ. 109 ಗುಣಾಕಾರ ಮಾಡಿಬಿಡ್ರಿ. ಭಾಳ ಸರಳ ಅಂದ್ರೆ ಭಾಳ ಸರಳ ಅದ. ನಿಮ್ಮ ಕಣ್ಣಿಗೆ ಹಿಂಗೆ ಕಾಣಿಸ್ತದ, ಖರೆ ಅದು ಇಷ್ಟು ಸರಳದಲ್ಲ. ಈಗ ನಾವು 100 ಗುಣಾಕಾರ ಮಾಡಿದ್ದು ಎಷ್ಟು ಬರ್ತದ ಅದನ್ನು ತಿಳ್ಕೊರಿ. 5.908 100 ಗುಣಾಕಾರ ಮಾಡಿರಿ ಅಂದ್ರೆ 2 0 ಇಟ್ಬಿಡ್ರಿ. ಇಟ್ರೆ ಈಗ 9 ಗುಣಾಕಾರ ಮಾಡ್ಬೇಕಾಗ್ಯದ. 5.908 ಆ 9 ಗುಣಾಕಾರ ಮಾಡೋದು 10 ಗುಣಾಕಾರ ಮಾಡಿಬಿಡ್ರಿ. 10 ಗುಣಾಕಾರ ಮಾಡೋದು ಅಂದ್ರೆ 1 0 ಕೊಟ್ಬಿಡ್ರಿ. 1 ಗುಂಪು ಹೆಚ್ಚು ಮಾಡಿರಲ್ಲ, ಇದ್ರಾಗ ಕಳೆದು ಬಿಡ್ರಿ. 5,908 ಇದ್ರಾಗ ಕಳೀರಿ. ನೋಡ್ರಿ 10 8 ಆದ್ರೆ 2 ಕೆಲ ಬಂತು 1 7. ಆಮೇಲೆ 10 9 ಆದ್ರೆ 1, 9 6 ಆದ್ರೆ 3, 5ಕ್ಕೆ 5. ಇದ್ರಾಗ ಇದನ್ನು ತಂದು ಕೂಡ್ಸ್ರಿ. 53 172 ಇದ್ರಾಗ ಕೂಡಿಸ್ಬೇಕು. 1 2 3 4 5, 1 2 3 4 5 6. ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋರಿ. ಇದನ್ನ 100 ಗುಣಾಕಾರ ಮಾಡಿದ್ರಿ. ಒಂದ್ಸಲ 100 ಮಾಡಿದಾಗ ಏನಾಗ್ತದ? 59 0 8 2 0 ಇಟ್ರಿ. ಈಗ 100 ಗುಣಾಕಾರ ಮಾಡಿದಾಗ ಈಗ 9 ಮಾಡೋದ್ರ ಬದಲಾಗಿ 10 ಮಾಡಿಬಿಡ್ರಿ. 5 9 0 8 1 0 ಕೊಟ್ಬಿಡ್ರಿ. 1 ಗುಂಪು ಹೆಚ್ಚು ಮಾಡಿರಿ, ಇದನ್ನ ಹೆಚ್ಚು ಮಾಡಿರಿ. 9 ಇದ್ದದ್ದು 10 ಮಾಡಿರಿ ಅಂದ್ರೆ ಇದನ್ನೊಂದು ಕಳೆದು ಬಿಡ್ರಿ. 8 8 ಆದ್ರೆ 2, 8 1 ಆದ್ರೆ 7, 10 9 ಆದ್ರೆ 1, 9 6 ಆದ್ರೆ 3. ಇದನ್ನೇ ಇದ್ರಾಗ ಇಟ್ಟು ಬಿಡ್ರಿ. 8 172 ಇಲ್ಲಿಡ್ರಿ, ಅಲ್ಲಿ 3 ಇಲ್ಲಿಡ್ರಿ, 5 ಇಲ್ಲಿ ಇಟ್ಬಿಡ್ರಿ. ಈಗ ಇದನ್ನು ಕೂಡಿಸಿದ್ರೆ 109 ಗುಣಲಬ್ಧ ಬಂತ. ಈಗ 2 7 9 3 9 1 10 1 4 14 ಕೈಲ ಬಂತು. 1 5 1 6 ಎಷ್ಟು ಬಂತು ಉತ್ತರ ನೋಡ್ರಿ? 64 39 72 ಬಂತು. ಸ್ಥಾನ ಮೇಲೆ ಎಣಿಸ್ರಿ. 1 2 3 4 5, 1 2 3 4 5.
ಅಂದ್ರೆ 6.4397 ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಇದರ 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದಾಗಿದೆ ಅಂದ್ರೆ ಇದ್ರ ಉತ್ತರ ಎಷ್ಟು ಬರ್ತದೆ? 6 ಬಂದ್ಬಿಡ್ತದೆ. ಉತ್ತರ ಸಂಖ್ಯೆ ಬಿ. ಎರಡೆರಡು ರೀತಿ ಒಳಗೆ ಕಲಿಸಿದ್ ನಿಮಗೆ. ಒಮ್ಮೆ 100ಲೆ ಗುಣಾಕಾರ ಮಾಡ್ರಿ, ಒಮ್ಮೆ 10ಲೆ ಗುಣಾಕಾರ ಮಾಡ್ರಿ. ಒಂದು ಗುಂಪು ಹೆಚ್ಚು ಮಾಡಿ ತೆಗೆದು ಏನು ಟೆನ್ಷನ್ ಇರಲಾರ್ದ ಗುಣಾಕಾರ ಅಂತಾರೆ ಇವು. ಇದಂತೂ ತೀರಾ ಸರ್. ಒಮ್ಮೊಮ್ಮೆ ಎರಡೂ ಸೇಮ್ ಈಕ್ವಲ್ ಬರ್ತಾವೆ ಇಲ್ಲ ನೋಡ್ಬೇಕಾಗ್ತದೆ. ಯಾಕಂದ್ರೆ ಸಂಖ್ಯೆಗಳು ಒಂದು ಸ್ವಲ್ಪ 4, 3 ಮುಂದಿದ್ದು ಅಂದ್ರೆ ಒಂದು ಸ್ವಲ್ಪ ಒಂದು ಜಂಪ್ ಆಗ್ತಿರ್ತದೆ ಹಂಗೆ. ಯಾಕಂದ್ರೆ 1.25 ಮಾರ್ಕಸ್ ಹೋಗಬಾರ್ದು. ಇದನ್ನು ಹೆಂಗೆ ಮಾಡಿದ್ನ 5,908ಕ್ಕೆ ಒಮ್ಮೆ 100ಲೆ ಗುಣಾಕಾರ ಮಾಡಿ ಇಲ್ಲಿಟ್ಟ, ಆಮೇಲೆ 5,908ಕ್ಕೆ 10ಲೆ ಗುಣಾಕಾರ ಮಾಡಿ ಇಲ್ಲಿಟ್ಟ, ಒಂದು ಗುಂಪು ಹೆಚ್ಚು ಮಾಡಿ ಅಂದ್ಕೊಳ್ಳಿ ಕಳೆದ 53,172 ಇದ್ರಾಗ ಕೂಡಿಸಿದ್ರೆ 59,08 ಗುಂಡ್ಲೆ 109 ಗುಣಲಬ್ಧ ಬಂತು. ಈಗ 5 ಸ್ಥಾನ ಅಂದ್ರೆ 6 4 ಮುಂದೆ ಬಂತು. ಈಗ ನೋಡ್ರಿ, ಇದು ಪೂರ್ಣ ಸಂಖ್ಯೆ ಮಾಡುವಾಗ 5ಕ್ಕಿಂತಲೂ ಚಿಕ್ಕದಾಗಿದೆ ಅಂದ್ರೆ 6 ಬಂದ್ಬಿಡ್ತು. ಹಿಂಗೆ ಈ ರೀತಿಯಿಂದ ಮಾಡ್ಕೊತ ಹೋಗ್ಬೇಕು. ಇದು ದಶಮಾಂಶ ಸ್ಥಾನ ಹಾಕಿ ಮಾಡ್ರಿ ನೋಡೋಣ. ಇದನ್ನು 31ರಿಂದ ಟೈಮ್ ದೂರ ಸರಿತನು ಮಾಡ್ರಿ. ಗಣಿತನ ಹೆಂಗೆ ತಿಳಿಸೀನಿ ಅನ್ನೋದು ನೀವು ಸರಿಯಾಗಿ ನೋಡ್ರಿ. ಭಾಳ ಸರಳ ಹಾಕ್ಯದ ನೋಡಿ. 31ನೇ ಗಣಿತ ನಿಮಗೆ ಅದು ಬರೇಬೇಕು. ಈಗ ಅದು ವಿಡಿಯೋ ಆನ್ ಮಾಡ್ರಿ. ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡ್ರಿ. 404 ಒಂದೇ ಅದ. ಇದಕ್ಕೂ 404 ಒಂದಲೇ 404 ನೋಡ್ರಿ. ಇದಕ್ಕೂ ಗುಣಾಕಾರ 404 ಒಂದಲೇ ಆತೀಗ. ಹುಷಾರ, 404 ಇಟ್ರಿ, 404 ಒಂದಲೇ. ಯಾಕಂದ್ರೆ ದಶಮಾಂಶ ತೆಗೆದಾಗ ಒಂದಾತೀಗ 404 ಒಂದು. ಈಗ ಸ್ಥಾನ ಮೇಲೆ ಹಾಕೋರಿ. ಇದಕ್ಕೂ ಗುಣಾಕಾರ ಹಾಕ್ರಿ. ಇದರ ಸ್ಥಾನ ಮೇಲೆ ತಳಕ್ ಕೊಡ್ರಿ 1,000. ಇದರ ಸ್ಥಾನ ಮೇಲೆ ಮ್ಯಾಲಿ ಕೊಡ್ರಿ, ಇದರದು ಮ್ಯಾಲಿ ಕೊಡ್ರಿ. ಇದು ಹೋತು, ಇದು ಹೋತು, ಇದು ಹೋತು, ಇದು ಹೋತು. ಅಂದ್ರೆ 100 ಅಂದ್ರೆ ಎಷ್ಟು ಆಗ್ತಿದ್ದು? 1 ಬರ್ಲಿಲ್ಲ. ಇದು ಏನು ಬಂತಿದು? 0.001 ಬಂತು. ಇದು ಆಗಲಿಲ್ಲ. ಈಗ ತಗೋರಿ ಇದನ್ನು 404 ಇಡ್ರಿ. ಇಲ್ಲಿ 404 ಒಂದಲೇ 404 ಸರ್ವಸ್ ಬಾಗಿಲೆ 404 ಒಂದಲೇ 404 ಇಲ್ಲಿ ಇಡ್ರಿ. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡ್ರಿ. 404 ಇಡ್ರಿ, 404 ಒಂದಲೇ 404 ಇಡ್ರಿ. ಈಗ ಸ್ಥಾನ ಬೆಲೆ ಕೊಡ್ರಿ. ಇದರ ಸ್ಥಾನ ಬೆಲೆ ತಳಕ್ ಕೊಡ್ರಿ 1,000. ಇದರ ಸ್ಥಾನ ಬೆಲೆ 2 ಮ್ಯಾಲೆ 100 ಕೊಡ್ರಿ. ನೋಡಿ, ಇವೆರಡು 0 ಅದು, ಇವೆರಡು 0 ಅದು. 400 ಹೋತು, 410. ಒಂದು 10 ಬಂತು. ಒಂದು 10 ಅಂದ್ರೆ ಏನು? 0.1. ಇದು 1 ಬರಲಿಲ್ಲ. ಎಷ್ಟು ಬಂತಿದ್ರು ಅಂತ? 0.1 ಬಂತು. ಇದು 1 ಆಗಲಿಲ್ಲ. ಇನ್ನು ಮೂರನೇದು ತಗೋರಿ. 404 ಒಂದಲೇ 404 ದಶಮಾಂಶ ತೆಗೆದು ಗುಣಾಕಾರ ಮಾಡ್ರಿ. ನೀವು ನಿಮಗೆ ಒಟ್ಟು ಭಾರಿ ಸರಳ ಬರ್ತದ. ಗುಣಾಕಾರ ಹಾಕ್ರಿ. 404 ಇಡ್ರಿ. ಮುಂದೆ ಯಾವ ಅಂಕಿ ಇಲ್ಲ, 404 ಇಡ್ರಿ. ಇದು 1 ಅಂಕಿ ಅದ. ದಶಮಾಂಶ ತೆಗೆದ್ರೆ 1 ಆಯ್ತು. 404 ಒಂದಲೇ 404 ಇಡ್ರಿ. ಸ್ಥಾನ ಬೆಲೆ ಕರೆಕ್ಟಾಗಿ ಕೊಡ್ರಿ. 1 2 3 ಇದಕ್ಕೆ 1,000 ಮಾಡಿ. ಆಮೇಲೆ ಇದಕ್ಕೆ 1 ಬರೀರಿ. ಇದಕ್ಕೆ ಎಷ್ಟು ಸ್ಥಾನ? 1 2 3 4. ಇದಕ್ಕೆ 4 ಕೊಡ್ರಿ. 1 2 3 4 ಕೊಟ್ರೆ ಇದು 400 ಆಯ್ತು. ಇದು 400 ಆಯ್ತು. 1 ಇದು ಹೋತು, ಇದು ಹೋತು. ಇದ್ರ ಉತ್ತರ ಎಷ್ಟು ಬಂತು? 10 ಬಂತು. ಅಂದ್ರೆ ಇದು ಆಗಲಿಲ್ಲ. 4ನೇದು ಆಗ್ತದೆ ಅಂದಂಗ ಆತಿ. ನೋಡ್ರಿ, ಸ್ಥಾನ ಬೆಲೆ ಹಾಕಿ ಮಾಡ್ರಿ. ಅಂದ್ರೆ ಗುರ್ತಾಗಬೇಕು, ರೀತಿ ಗುರ್ತಿರ್ಬೇಕು. 404 ಒಂದಲೇ 404 ನೋಡಿ. ಇದು 404 ಒಂದಲೇ 404. ದಶಮಾಂಶ ತೆಗೆದಾಗ 1 ಆಗ್ತದೆ. ನೆನ್ಪಿಟ್ಕೋರಿ. 404 ಒಂದಲೇ 400. ಸ್ಥಾನ ಬೆಲೆ ಹಾಕ್ರಿ. ಇದ್ರ ಸ್ಥಾನ ಬೆಲೆ 1000. ಬಿಂದುದ ಮುಂದೆ 3 ಅಂಕಿ ಅಂದ್ರೆ 1,000. 3 0 ಕೊಡ್ರಿ. ಇದರದ್ದು 1 2 3 ಸ್ಥಾನ ಅವು.
ನೋಡ್ರಿ ಅವನು ಇಲ್ಲೊಂದು ನೋಡ್ರಿ 1 2 3 ಇಲ್ಲಿ ಕೊಡ್ರಿ. ಇದ್ರದ್ದು ಮೇಲೆ ಬಂದದ, ಇಲ್ಲಿ ನೋಡ್ರಿ ಇಲ್ಲಿ ಬಂದದ ನೋಡಿ. ಇದರದ್ದು ಮೇಲೆ ಇದರದ್ದು ತಳಗ 404 ಒಂದಲೇ 404 ಒಂದಲೇ. ಇದು 1000 ಹೊತ್ತು, ಇದು 1000 ಹೊತ್ತು. 1/1 = 1. ಉತ್ತರ ಸಂಖ್ಯೆ ಯಾವ್ದಾಗ್ತದೆ ನೋಡ್ರಿ ಈಗ ಡಿ. ನೋಡ್ರಿ ಹಿಂಗೆ ಗಣಿತಿರ್ತಾವ ನೋಡಿ. ಯಾಕಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಇದು ಅಂದಾಜ್ ಬೆಲೆ ಮಾಡೋದಂತೂ ಎಕ್ದಮ್ ಸರಳ ತೋರ್ಸಿದ್ ನೋಡಿ. ಇದು 9 ಅದ 1 ಮಾಡ್ರಿ, ಇದು 9 ಅದ 6 ಮಾಡ್ರಿ. ಅಂದಾಜ್ ಬೆಲೆ ಮಾಡೋದು ಇದು ಪೂರ್ಣ ಸಂಖ್ಯೆಗೆ ಮಾಡೋದು. ಯಾಕಂದ್ರೆ 1 ದಶಾಂಶ ಸ್ಥಾನಕ್ಕೆ ಅಂದ್ರೆ 1.1 ಆಗ್ತದೆ ಇದು. ತೀತಲ್ಲ? ಅದಕ್ಕೆ ಸರಿಯಾಗಿ ಮಾಡ್ರಿ, ತಿಳ್ಕೊರಿ. ಇದರದ್ದು ಪೂರ್ಣ ಸಂಖ್ಯೆಗೆ 1, ಇದರದ್ದು ಪೂರ್ಣ ಸಂಖ್ಯೆಗೆ 6, 6 ಒಂದಲೇ 6. ಉತ್ತರ ಸಂಖ್ಯೆ ಬಿ. ಯಾವುದು ತಿಳಿತದ ಮಾಡ್ರಿ. ಅಂಕಿ ಸಂಖ್ಯೆಗಳು ಕರೆಕ್ಟಾಗಿರ್ಬೇಕು, ಸರಿಯಾಗಿ ನೋಡ್ಕೋಬೇಕು.